ಕುರ್ಚಿ ಕಿತ್ತಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿರುವಂತಹ ಸಂದರ್ಭದಲ್ಲಿ ಡಿಕೆ ಬಣದಲ್ಲಿ ಗುರುತಿಸಿಕೊಂಡಿರೋ ಕೆಲ ನಾಯಕರು ಏನೇನು ಹೇಳ್ತಾರೆ ಬಂತು ನೋಡಿ ಡೀಟೇಲ್ಸ್. ನೋಡಿ, ಇವರೆಲ್ಲ ಸುದ್ದಿಗೋಷ್ಠಿ ನಡೆಸಿ ಕರೆಕ್ಟಾಗಿ ಒಂದು 3 ಗಂಟೆ ಆಗಿಲ್ಲ, ಆಗಲೇ ಶಿವಗಂಗಾ ಬಸವರಾಜ್ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ಏನಂತ, ಡಿಕೆಶಿ ಸಿಎಂ ಆಗೇ ಆಗ್ತಾರೆ, ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ, ನನ್ನ ಮಾತಿಗೆ ಈಗಲೂ ಬದ್ಧ ಅನ್ನೋದ್ರ ಮೂಲಕ ಶಾಸಕ ಶಿವಗಂಗಾ ಬಸವರಾಜ್ ಮತ್ತೊಮ್ಮೆ ಗೊಂದಲಕ್ಕೆ ಆಸ್ಪದ ಕೊಡ್ತಿದ್ದಾರಾ ಗೊತ್ತಿಲ್ಲ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಾಕಷ್ಟು ಒಂದು ಚರ್ಚೆಗಳು ಕೂಡ ಮತ್ತೆ ಒಂದು ಬಣಗಳು ಕೂಡ ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಬ್ರೇಕ್ ಹಾಕುವಂಥ ನಿಟ್ಟಿನಲ್ಲಿ ಇವತ್ತು ಸಿಎಂ ಹಾಗೂ ಡಿ.ಸಿ.ಎಂ ಅವರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋ ಮೂಲಕ ಒಂದು ರೀತಿ ತಾತ್ಕಾಲಿಕವಾಗಿ ಒಂದು ಬ್ರೇಕ್ ಹಾಕಿರುವಂಥದ್ದು. ಇವ್ರಿಗೆ ಮಾತಾಡೋದಕ್ಕೋಸ್ಕರ ಕಾಂಗ್ರೆಸ್ ಶಾಸಕರಾದಂತಹ ಅದರಲ್ಲೂ ಡಿ.ಕೆ.ಶಿ ಬಣದಲ್ಲಿ ಗುರುತಿಸಿಕೊಂಡಂತಹ ಶಿವಗಂಗಾ ಬಸವರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ ಸರ್, ಒಂದು ರೀತಿ ಇವಾಗ ತಾತ್ಕಾಲಿಕವಾಗಿ ಒಂದು ಬ್ರೇಕ್ ಹಾಕಿದ್ದಾರೆ ಡಿ.ಸಿ.ಎಂ ಮತ್ತು ಸಿ.ಎಂ ಅವರು. ಯಾವುದು ಬ್ರೇಕ್ ಇಲ್ಲ, ಏನಿಲ್ಲ. ಒಂದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ತಿಂಡಿ ಕರೆದ ಸಂದರ್ಭದಲ್ಲಿ ಹೋಗೋದು ಸಹಜ, ಅದು ನಮ್ಮಲ್ಲಿ ಇರೋಂಥ ಒಂದು ವ್ಯವಸ್ಥೆ. ಆ ವಿಷಯಕ್ಕೆ ಹೋಗಿದ್ದಾರೆ ಬಿಟ್ಟರೆ ಬ್ರೇಕು ನಾವು ಸರಿ ಇಲ್ಲ ಏನಾಗಿದೆ ಅಂತ ನೀವೇ ತಿಳ್ಕೊಂತೀರಿ, ಆ ಥರದ್ದು ಯಾವುದೂ ಇಲ್ಲ. ಟಿಫನ್ಗೆ ಹೋಗಿದ್ದಾರೆ ಅಷ್ಟೇ. ಅಲ್ಲ ಸರ್, ಇಷ್ಟು ದಿನ ಯಾಕಂದರೆ ಡಿ.ಕೆ.ಶಿ ಬಣದವ್ರು ನಾವು ಡೆಲ್ಲಿಗೆ ಹೋಗ್ತೀವಿ, ಡಿ.ಕೆ.ಶಿ ಅವ್ರನ್ನೇ ಸಿ.ಎಂ ಮಾಡೋದಕ್ಕೆ ನಾವು ಒತ್ತಡ ಹಾಕ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿನ ಕೆಲವು ಶಾಸಕರು ಕೂಡ ಹೋಗಿದ್ರು ಡಿ.ಕೆ.ಶಿ ಬಣದಲ್ಲಿರುವಂಥವ್ರು. ಬಣನೇ ಇಲ್ಲಪ್ಪ, ನೀವೇ ಕ್ರಿಯೇಟ್ ಮಾಡ್ತೀರಿ ಮಾಧ್ಯಮದವರು. ಡಿ.ಕೆ.ಶಿ ಬಣ, ಸಿದ್ದರಾಮಯ್ಯ ಬಣ, ಶಿವಗಂಗಾ ಬಣ ಅಂತೇಳಿ. ನಮ್ಮಲ್ಲಿ ಯಾವುದು ಬಣ ಇಲ್ಲ, ಎಲ್ಲ ಒಂದೇ ಬಣ, ಕಾಂಗ್ರೆಸ್ ಬಣ. ನೀವು ಕೂಡ ಒಂದು ಮಾತು ಹೇಳಿದ್ರಿ ಸರ್, ರಕ್ತದಲ್ಲಿ ಬರ್ಕೊಡ್ತೀನಿ ನಾನು, ಡಿ.ಕೆ.ಶಿ ಅವರು ಸಿ.ಎಂ ಆಗೇ ಆಗ್ತಾರೆ ಈ ಅವಧಿಯಲ್ಲೇ ಡಿಸೆಂಬರ್ ಒಳಗೆ ಅಂತಂದು ಹೇಳಿದ್ರಿ ಸರ್. ಈಗ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ತೀನಿ, ನಾನು ಹೇಳಿಕೆನೂ ವಾಪಸ್ ತಗೊಳ್ಳಲ್ಲ, ಆಯ್ತಾ? ಅದು ಮುಗಿಲಿ, ಆ ಡಿಸೆಂಬರ್ ಮುಗಿಲಿ, ಮಾತಾಡೋಣ, ಜನವರಿ ಮಾತಾಡಿ, ದಯವಿಟ್ಟು ಮನವಿ ಮಾಡ್ತೀನಿ. ಅರೆ ಡಿಸೆಂಬರ್ ಅವರು ಕಾದು ನೋಡಿ ಅನ್ನುವಂಥ ತಂತ್ರ ನೀವು ಉಪಯೋಗಿಸ್ತೀರಿ. ಯಾಕೆ ಕಾದು ನೋಡೋದು ಏನಿದೆ, ಕಾದು ನೋಡೋಕೆ ಏನಿದೆ? ಈಗ ನಮ್ಮ ಜೆ.ಎಚ್. ಪಟೇಲ್ರು ಹೇಳಿರೋ ಒಂದಿಷ್ಟು ಸ್ಲೋಗನ್ಗಳು ತಲೆಯಲ್ಲಿದೆ, ಅವ್ನು ಹೇಳ್ಬಾರ್ದು ಮಾಧ್ಯಮದಿಂದ. ಅವಾಗ ನಡೀತಾ ಇತ್ತು, ನೀವೆಲ್ಲ ಇರಲಿಲ್ಲ. ಏನು ಹೇಳಿದ್ರು ಚೆನ್ನಾಗಿ ಕಾಣೋದು, ಹೇಳಕ್ಕೆ ಬರಲ್ಲ, ಬೇಡ. ಈಗ ಕಾಯೋದನ್ನು ಬೇಡ, ಕಾದು ನೋಡೋದೇನಿಲ್ಲ ಈಗ. ಯಾಕಂದರೆ ಹೇಳಿದ್ರು ಸರ್, ದೆಹಲಿಗೆಲ್ಲ ಹೋದರು ಕೆಲವೊಂದು ಶಾಸಕರೆಲ್ಲ ಕೂಡ ಹೋಗಿ ಡಿ.ಕೆ.ಶಿ ಅವ್ರನ್ನೇ ಪ್ರೆಸರ್ ಮಾಡಿ ಇವರೇ ಸಿ.ಎಂ ಆಗಬೇಕು ಅಂತ ಹೈಕಮಾಂಡ್ಗಳು ಒತ್ತಡ ಹಾಕುವಂಥ ಕೆಲಸವನ್ನು ಕೂಡ ಮಾಡಿದ್ರು. ನೀವು ಕೂಡ ಬಣದಲ್ಲಿ ಇದ್ದರು ಅನ್ನುವಂಥದ್ದು ಸರ್. ನಾನು ನನ್ನ ವೈಯಕ್ತಿಕ ಕೆಲಸಕ್ಕೋಸ್ಕರ ದೆಹಲಿಗೆ ಹೋಗಿದ್ದು ಸತ್ಯ, ಅದ್ರಾಗೆ ಸುಳ್ಳಿಲ್ಲ. ಮತ್ತು ಜೊತೆಗೆ ಮತ್ತು ನಾಳೆ ಮಂಗಳವಾರನೂ ಹೋಗ್ತಾಯಿದ್ದೀನಿ ದೆಹಲಿಗೆ. ಮತ್ತು ನೀವು ಅವತ್ತು ಮತ್ತೊಂದೇನು ತಿಳ್ಕೊಬೇಡ್ರಿ, ನನ್ನ ವೈಯಕ್ತಿಕ ಕೆಲಸ ಇದೆ, ನನ್ನ ಮಕ್ಕಳಲ್ಲಿ ಓದ್ತಾ ಇದ್ದಾರೆ, ಅಲ್ಲಿ ವಿಂಟರ್ ರಜಾ ಇದೆ, ಚಳಿ ಭಾಳ ತುಂಬ ಆವಾಗ. ಹಂಗಾಗಿ ವಿಂಟರ್ ರಜೆ ಕೊಡ್ತಾರೆ 2 ಮಂತ್ಸ್, ಕರ್ಕೊಂಬರಕ್ಕೆ ಹೋಗ್ತೀನಿ. ಅದೇ ರೀತಿ ಮೊನ್ನೆ ನನ್ನ ಮಗಳಿಗೆ ಆರೋಗ್ಯ ಚಳಿಗೆ ಒತ್ತಡ ಆಗಿದ್ದರಿಂದ ಭೇಟಿ ಮಾಡೋಕ್ಕೆ ಹೋಗಿದ್ದೆ. ಆ ಸಂದರ್ಭ ದೆಹಲಿ ಮೇಲೆ ಹೋಗಿದ್ದರಿಂದ ದೆಹಲಿಯಲ್ಲೆಲ್ಲ ಭೇಟಿ ಆಗಿದ್ದೆ. ಬಿಟ್ಟರೆ ನಾನು ಉಳುಕಿದರೆ ಏನಕ್ಕೆ ಬಂದಿದ್ರು ಅಂತ ಯಾರನ್ನೂ ಕೇಳಲಿಲ್ಲ. ಅಲ್ಲ ಸರ್, ಯಾಕಂದರೆ ಇಲ್ಲಿ ಸಿದ್ದರಾಮಯ್ಯ ಅವ್ರ ಬಣ ಆಗಿರ್ಬೋದು, ಡಿ.ಕೆ.ಶಿ ಅವ್ರ ಬಣ ಆಗಿರ್ಬೋದು, ಇವ್ರು ಸಿ.ಎಂ, ಇವರೇ ಸಿ.ಎಂ ಆಗಬೇಕು, ಇವರೇ ಸಿ.ಎಂ ಆಗಿ ಮುಂದುವರಿತಾರೆ ಅಂತಂದು ಮಾತುಕತೆ. ಇದನ್ನು ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಏನಾದ್ರು ಚಾಟಿ ಏನಾದ್ರು ಬೀಸಿದೆಯಾ? ನಾನು ಹೇಳ್ತಾ ಇದ್ದೀನಿ, ಯಾವುದೇ ಬಣ ಇಲ್ಲ, ನಮ್ಮದು ಕಾಂಗ್ರೆಸ್. ನೋಡಿ, ಸದ್ಯಕ್ಕೆ ಸಿಎಂ ಸ್ಥಾನ ಖಾಲಿ ಇಲ್ಲ, ಖಾಲಿ ಆದಮೇಲೆ ನಾವು ಮಾತಾಡ್ತೀವಿ. ಬಟ್ ನನ್ನ ಮಾತಿನ ಬಗ್ಗೆ ಈಗಲೂ ಕೂಡ ನಾನು ಬದ್ಧ, ಡಿ.ಕೆ ಸಿ.ಎಂ ಆಗೇ ಆಗ್ತಾರೆ ಅಂತ ಶಿವಗಂಗಾ ಬಸವರಾಜ್ ಅವರು ಹೇಳ್ತಾ ಇದ್ದಾರೆ. ಇವ್ರು ಯಾರು ಕೇಳಿದ್ರೆ, ಪ್ರತಿಜ್ಞಾ ವಿಧಿಯನ್ನು ಡಿ.ಕೆ ಶಿವಕುಮಾರ್ ಹೆಸರಲ್ಲಿ ತಗೊಂಡವರು, ದೇವರ ಹೆಸರಲ್ಲಿ ತಗೊಳ್ತಾರಲ್ಲ ಇವರು, ಅಷ್ಟು ದೊಡ್ಡ ಫಾಲೋವರ್.